Hello guys, today's video concept, how to create calculator in using simple HTML tags. So friends, ಇವತ್ತು ಮಾಡುವಂತ ವಿಡಿಯೋದಲ್ಲಿ ನಾನು ನಿಮಗೆ HTML tags ಗಳನ್ನು ಅಂದ್ರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ನ ಟ್ಯಾಗ್ಸ್ ಗಳನ್ನು ಯೂಸ್ ಮಾಡಿ ಒಂದು ಕ್ಯಾಲ್ಕುಲೇಟರ್, ಒಂದು ಸಿಂಪಲ್ ಕ್ಯಾಲ್ಕುಲೇಟರ್ ಅನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಮೊದಲಿಗೆ ನೀವು ನೋಟ್ ಪ್ಯಾಡ್ ಅನ್ನ ಓಪನ್ ಮಾಡಬೇಕು. ನಾನು ಇಲ್ಲಿ ನೋಟ್ ಪ್ಯಾಡ್ ಪ್ಲಸ್ ಪ್ಲಸ್ ಯೂಸ್ ಮಾಡಬಹುದು, ಇಲ್ಲ ನೋಟ್ ಪ್ಯಾಡ್ ಅನ್ನ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ನೋಟ್ ಪ್ಯಾಡ್ ಅನ್ನ ಯೂಸ್ ಮಾಡಿಕೊಂಡು ಇದರಲ್ಲಿ ಒಂದು HTML ಟ್ಯಾಗ್ಸ್ ಅನ್ನ ಬರಿತಾ ಹೋಗಿ ಒಂದು ಕ್ಯಾಲ್ಕುಲೇಟರ್ ಅನ್ನ ಹೇಗೆ ಮಾಡಬೇಕು ಅದನ್ನು ತೋರಿಸ್ತೀನಿ. ಮೊದಲಿಗೆ ನೀವು HTML ಅನ್ನುವಂಥ ಟ್ಯಾಗ್ ಅನ್ನ ಓಪನ್ ಮಾಡಿ, ಅದಾದಮೇಲೆ ನೆಕ್ಸ್ಟ್ ಟೈಟಲ್ ಟ್ಯಾಗ್ ಅನ್ನ ಯೂಸ್ ಮಾಡಬಹುದು. ಓಕೆ, ಸೊ ಹೆಡ್ ಟ್ಯಾಗ್ ಅನ್ನು ಹಾಕಿ ಆಮೇಲೆ ಟೈಟಲ್ ಟ್ಯಾಗ್ ಅನ್ನು ಹಾಕೊಳ್ಬಹುದು. ಓಕೆ, ಸೊ ಟೈಟಲ್ ಅನ್ನುವಂಥ ಟೈಟಲ್ ಟ್ಯಾಗ್. ಸೊ ಇಲ್ಲಿ ಕ್ಯಾಲ್ಕುಲೇಟರ್, ಇಲ್ಲಿ ಟ್ಯಾಗ್ ಅನ್ನ ಕ್ಲೋಸ್ ಮಾಡೋದು. ಓಕೆ, ಸೊ ಇದು ಕ್ಲೋಸ್ ಟ್ಯಾಗ್, ಸೊ ಇದು ಓಪನ್ ಟ್ಯಾಗ್, ಇದು ಕ್ಲೋಸ್ ಟ್ಯಾಗ್. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಹೆಡ್ ಅನ್ನ ಕ್ಲೋಸ್ ಮಾಡಬಹುದು. ನೆಕ್ಸ್ಟ್ ಬಾಡಿ ಟ್ಯಾಗ್ ಅಂತ ಬರುತ್ತೆ. ಸೊ ಇದು ಪೇಜಿನ ಬಾಡೀಸ್ ಆಗಿರುತ್ತೆ. ಸೊ ಇದನ್ನ ನೀವು ಏನು ಮಾಡ್ಬೋದು, ಸೇವ್ ಮಾಡ್ಕೋಬೇಕು. ಇಲ್ಲಿ ಸೇವ್ ಮಾಡುವಾಗ ನೀವು ನಿಮಗೆ ಯಾವ ಪ್ಲೇಸ್ ಬೇಕೋ ಆ ಪ್ಲೇಸ್ ಅನ್ನ ತಗೊಂಡು ಚೂಸ್ ಮಾಡ್ಕೊಂಡು ಸೇವ್ ಮಾಡಿ. ನಾನು ಇಲ್ಲಿ ಡೆಸ್ಕ್ಟಾಪ್ ಅನ್ನೋದನ್ನು ತಗೊಳ್ತೀನಿ. ಸೊ ಇಲ್ಲಿ ಒಂದು ನೇಮ್ ಅನ್ನ ತಗೊಳ್ರಿ, ಕ್ಯಾಲ್ಕುಲೇಟರ್ ಡಾಟ್ HTML ಅಂತ ತಗೋಬೇಕು. ಓಕೆ, ಸೊ ಇಲ್ಲಿ ಕ್ಯಾಲ್ಕುಲೇಟರ್ ಡಾಟ್ HTML ಅಂದ್ರೆ ಯಾವುದೇ ನೇಮ್ ಅನ್ನು ಕೊಟ್ಕೊಳ್ಬಹುದು. ನಾನಿಲ್ಲಿ ಕ್ಯಾಲ್ಕುಲೇಟರ್ ಡಾಟ್ HTML ಅಂತ ತಗೊಳ್ತೀನಿ. ಇಲ್ಲಿ ಆಲ್ ಫೈಲ್ ಅಂತ ತಗೋಬೇಕು. ಓಕೆ, ಸೊ ಅದಾದ್ಮೇಲೆ ಸೇವ್ ಅಂತ ಕೊಡಿ. ಓಕೆ, ಸೊ ನೆಕ್ಸ್ಟ್ ನಮ್ಗೆ ಇಲ್ಲಿದೆಯಲ್ಲ, ಸೊ ಇದನ್ನ ಏನಾಗಿದೆ, ಓಪನ್ ವಿತ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆರ್ ಫೈರ್ಫಾಕ್ಸ್, ಯಾವುದೇ ಕ್ರೋಮ್ ಯಾವುದ್ರಲ್ಲಿ ಬೇಕಿದ್ರೂ ನಾವು ಓಪನ್ ಮಾಡ್ಕೋಬಹುದು. ಸೊ ಇಂಟರ್ನೆಟ್ ಎಕ್ಸ್ಪ್ಲೋರರ್ ತಗೊಂಡ್ರು ಅಲ್ಲೂ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಕ್ಯಾಲ್ಕುಲೇಟರ್ ಅಂತ ಬಂತು, ಇದು ಹೆಡ್ಡಿಂಗ್ ಟ್ಯಾಗ್ ಇದು. ಓಕೆ, ಕ್ಯಾಲ್ಕುಲೇಟರ್ ಅಂತ ಬಂದಿರೋದು ಇದು ಹೆಡ್ಡಿಂಗ್ ಟ್ಯಾಗ್. ಓಕೆ, ಕಾಣಿಸ್ತಾ ಇದೆಯಲ್ವ, ಸೊ ಇದು ಹೆಡ್ಡಿಂಗ್ ಟ್ಯಾಗ್. ಓಕೆ, ಸೊ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಫಾರ್ಮ್ ಅನ್ನುವಂಥ ಟ್ಯಾಗ್ ಅನ್ನು ಓಪನ್ ಮಾಡ್ಕೋಬೇಕು. ಫಾರ್ಮ್ ನೇಮ್ ಈಕ್ವಲ್ ಟು, ಸೊ ಇಲ್ಲಿ ಒಂದು ನೇಮ್ ಅನ್ನು ತಗೊಳ್ರಿ, ಕ್ಯಾಲ್ಕ್ ಅಂತ ತಗೊಳ್ತೇನೆ ನಾನು. ಸೊ ಇದು ಫಾರ್ಮ್ ನೇಮ್. ಅದಾದಮೇಲೆ ನೆಕ್ಸ್ಟ್ ಟೇಬಲ್ ಅನ್ನು ಯೂಸ್ ಮಾಡ್ಬೋದು, ಟೇಬಲ್ ಟ್ಯಾಗ್ ಅನ್ನು ಟೇಬಲ್. ಸೊ ಇಲ್ಲಿ ಬಾರ್ಡರ್ ಈಕ್ವಲ್ ಟು, ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಬಾರ್ಡರ್ ಥಿಕ್ನೆಸ್ ಅನ್ನು ಪಾಯಿಂಟ್ ಅನ್ನು ಕೊಡ್ಬೋದು. ಇಲ್ಲಿ ನಾನು ಇಲ್ಲಿ 2 ಅಂತ ಕೊಟ್ಟೆ, ಒಂದು 2 ಥಿಕ್ನೆಸ್ ಅಲ್ಲಿ ಅದೇನಾಗುತ್ತೆ ಪಿಕ್ಸೆಲ್ ಅಲ್ಲಿ ಅದು ಥಿಕ್ನೆಸ್ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಾರ್ಡರ್ ಆಯ್ತು. ಆಮೇಲೆ ಬ್ಯಾಕ್ಗ್ರೌಂಡ್ ಬೇಕಿದ್ರೆ ಬ್ಯಾಕ್ಗ್ರೌಂಡ್ ಕಲರ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ಸೆಲ್ ಫೆಡ್ಡಿಂಗ್ ಮತ್ತೆ ಸೆಲ್ ಸ್ಪೇಸಿಂಗ್ ಬೇಕಿದ್ರೆ ಯೂಸ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ TR ಅಂತ ತಗೊಳ್ಳೋದು. TR ಅಂತಂದ್ರೆ ಟೇಬಲ್ ರೋ, ಆಮೇಲೆ ಟೇಬಲ್ ಡಾಟಾ. TD ಅಂತಂದ್ರೆ ಟೇಬಲ್ ಡಾಟಾ ಅಂತ. ಓಕೆ, ಡಾಟಾ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಇನ್ಪುಟ್ ಟೈಪ್ ಈಕ್ವಲ್ ಟು ಟೆಕ್ಸ್ಟ್, ಒಂದು ಟೆಕ್ಸ್ಟ್ ಬಾಕ್ಸ್ ಬೇಕು. ಯಾಕೆ ಕೇಳಿದ್ರೆ ಕ್ಯಾಲ್ಕುಲೇಟರ್ ಅಲ್ಲಿ ಏನಿರುತ್ತೆ, ಒಂದು ಟೆಕ್ಸ್ಟ್ ಬಾಕ್ಸ್ ಇರುತ್ತೆ ಅಲ್ಲ, ಒಂದು ಯಾವುದೇ ಒಂದು ಕ್ಯಾಲ್ಕುಲೇಟರ್ ತಗೊಂಡಾಗ ಸೊ ಅಲ್ಲಿ ಒಂದು ಟೆಕ್ಸ್ಟ್ ಬಾಕ್ಸ್ ಬರುತ್ತೆ. ಅಂದರೆ ಟೆಕ್ಸ್ಟ್ ಬಾಕ್ಸ್ ಶೋ ದಿ ನಂಬರ್ಸ್ ಶೋ ಮಾಡುತ್ತೆ. ಓಕೆ, ಸೊ ಇದು ಟೆಕ್ಸ್ಟ್ ಬಾಕ್ಸ್ ಅಂತ. ಓಕೆ, ಈ ಒಂದು ಟೆಕ್ಸ್ಟ್ ಬಾಕ್ಸ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ನಾವು ಇಲ್ಲಿ ಇನ್ಪುಟ್ ಟೈಪ್ ಟೆಕ್ಸ್ಟ್ ಅಂತ ತಗೊಳ್ಬೇಕು. ಸೊ ಅದಾದಮೇಲೆ ನೆಕ್ಸ್ಟು ಸೈಜ್, ಆ ಸೈಜ್ ಇದೆಯಲ್ಲ ಟೆಕ್ಸ್ಟ್ ಬಾಕ್ಸಿನ ಸೈಜು ಒಂದು 20 ಅಂತ ತಗೊಳ್ತೀನಿ. ಒಂದು ಸೈಜ್ ಇರುತ್ತಲ್ಲ, ಸೊ ನಿಮಗೆ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ಸೈಜನ್ನು, ಇದೊಂದು ಸೈಜ್ ಇದು. ಓಕೆ, ಈ ಸೈಜನ್ನು 20 ಅಂತ ತಗೊಳ್ಬೋದು. ಸೊ ಅದಾದಮೇಲೆ ನೆಕ್ಸ್ಟು ನೇಮು, ಟೆಕ್ಸ್ಟ್ ಬಾಕ್ಸಿನ ನೇಮು. ಸೊ ಇಲ್ಲಿ ನೀವು ನಂಬರ್ಸ್ ಅಂತ ತಗೊಳ್ತೀನಿ, ನೀವು ಅದನ್ನೇ ತಗೊಳ್ಬೋದು ನಂಬರ್ಸ್ ಅಂತ. ಓಕೆ, ಸೊ ಇದು ನೇಮ್ ಆಯಿತು. ಓಕೆ, ಸೊ ಅದಾದಮೇಲೆ ನೆಕ್ಸ್ಟು TR ಕ್ಲೋಸ್, ಆಮೇಲೆ TD ಕ್ಲೋಸ್, ಅದಾದಮೇಲೆ ನೆಕ್ಸ್ಟು TR ಕ್ಲೋಸ್. ಓಕೆ, ಸೊ ಈಗ ಸೇವ್ ಮಾಡ್ತೀನಿ.
ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೊ ಒಂದು ಟೆಕ್ಸ್ಟ್ ಬಾಕ್ಸನ್ನು ಶೋ ಮಾಡ್ತೀವಿ ಅಲ್ವಾ. ಸೊ ಇದು 20 ಸೈಜಲ್ಲಿದೆ. ಓಕೆ, ಸೊ ನಿಮಗೆ ಹೆಚ್ಚಿಗೆ ಬೇಕಿದ್ರೆ ಹೆಚ್ಚಿಗೆ ತೊಗೋಬೋದು ಇಲ್ಲಿ. ಓಕೆ, 30 ಅಂತ ತೊಗೋಬೋದು. ಸೊ ಅದಾದಮೇಲೆ ಇದು ಒಂದು ಟೆಕ್ಸ್ಟ್ ಬಾಕ್ಸ್ ಆಯಿತು. ಸೊ ಇಲ್ಲಿ ನಿಮಗೆ ಸೆಂಟರ್ ಅಲೈನ್ ಬೇಕಿದ್ರೆ ಸೆಂಟರ್ ಅಲೈನ್ ಅಂತ ತೊಗೊಳ್ಳಿ, ಸೆಂಟ್ರಿಗೆ ಹೋಗುತ್ತೆ ಅದು. ಸೆಂಟರ್ ಅಂತ ಒಂದು ಟ್ಯಾಗನ್ನು ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಅದೇನಾಗುತ್ತೆ, ಸೆಂಟ್ರಿಗೆ ಹೋಗುತ್ತೆ. ಓಕೆ, ಸೆಂಟ್ರಿಗೆ ಹೋಯ್ತಲ್ವಾ. ಓಕೆ, ನೆಕ್ಸ್ಟು ಒಂದು ಟಿ ಆರ್ ಆಯ್ತಾ, ಒಂದು ರೋ ಅನ್ನು ಕ್ರಿಯೇಟ್ ಮಾಡ್ತಲ್ವಾ, ಒಂದು ಟೇಬಲ್ ರೋ ಮತ್ತು ಒಂದು ಡಾಟಾಸನ್ನು ಕ್ರಿಯೇಟ್ ಮಾಡ್ತು. ಸೊ ಅದಾದಮೇಲೆ ನೆಕ್ಸ್ಟು ಮತ್ತೆ ಟಿ ಆರ್ ಅನ್ನು ಓಪನ್ ಮಾಡಿ, ನೆಕ್ಸ್ಟು ಟಿ ಡಿ ಅನ್ನು ಓಪನ್ ಮಾಡಿ. ಸೊ ಇಲ್ಲಿ ನಮಗೆ ಯಾವ ನಂಬರ್ಸ್ಗಳು ಫಸ್ಟ್ ಬೇಕೋ ಆ ನಂಬರ್ಸನ್ನು ತೊಗೋಬೋದು. ಈಗ ನಾವು 7, 8, 9 ಈ ಥರ ಬೇಕಿದ್ರೆ ಈ ಥರ ತೊಗೊಳ್ಬೋದು. ಓಕೆ, 7, 8, 9 ಡಿವೈಡೆಡ್ ಪರ್ಸೆಂಟೇಜ್ ಹೀಗೆ. ಓಕೆ, ಸೊ ಇಲ್ಲಿ ಒಂದೊಂದು ಸೆಲ್ಲನ್ನು ಕ್ರಿಯೇಟ್ ಮಾಡ್ಕೋತಾ ಹೋಗ್ಬೋದು ನೀವು ಮುಂದೆ. ಸೊ ಇಲ್ಲಿ ಟಿ ಡಿ, ಅದಾದಮೇಲೆ ನೆಕ್ಸ್ಟು ಇನ್ಪುಟ್ ಟೈಪ್ ಈಕ್ವಲ್ ಟು ಬಟನ್ ಅಂತ ತಗೊಳ್ಳೋದು. ಓಕೆ, ಇದು ಬಟನನ್ನು ಸೆಟ್ ಮಾಡುತ್ತೆ. ಸೊ ನೆಕ್ಸ್ಟು ವ್ಯಾಲ್ಯೂ ಈಕ್ವಲ್ ಟು 7 ಅಂತ ತಗೊಳ್ಳೋದು. ಓಕೆ, ಅದಾದಮೇಲೆ ಆನ್ ಕ್ಲಿಕ್ ಅಂತ ತಗೋಬೇಕು. ಆನ್ ಕ್ಲಿಕ್ ಈಕ್ವಲ್ ಟು ಡಬಲ್ ಇಂಟೆಡ್ ಕಾಮಾದಲ್ಲಿ ಡಾಕ್ಯುಮೆಂಟ್ ಡಾಟ್, ಸೊ ಇದು ಡಾಕ್ಯುಮೆಂಟ್ ಡಿಫಾಲ್ಟ್ ಕೀವರ್ಡ್ಸ್ ಇದು. ಅದಾದಮೇಲೆ ಡಾಕ್ಯುಮೆಂಟ್ ಡಾಟ್, ಇಲ್ಲಿ ಫಾರ್ಮ್ ನೇಮನ್ನು ಏನು ತೊಗೊಂಡಿದ್ವಿ, ಕ್ಯಾಲ್ಕ್ ಡಾಟ್, ಟೆಕ್ಸ್ಟ್ ಬಾಕ್ಸ್ ನೇಮನ್ನು ಏನು ತೊಗೊಂಡಿದ್ವಿ, ನಂಬರ್ಸ್ ಅಂತ, ನಂಬರ್ಸ್ ಡಾಟ್ ವ್ಯಾಲ್ಯೂ ಪ್ಲಸ್ ಈಕ್ವಲ್ ಟು ಅಪಸ್ಟ್ರಪಿಯಲ್ಲಿ 7 ಅಂತ ಬರೀಬೇಕು, ಅಪಸ್ಟ್ರಪಿ ಕೋಟನ್ನು ಹಾಕಿ. ಅದಾದಮೇಲೆ ಡಬಲ್ ಇಂಟೆಡ್ ಕಾಮ ಕ್ಲೋಸ್. ಸೊ ಇಲ್ಲಿ ಡಬಲ್ ಇಂಟೆಡ್ ಕಾಮ ಕ್ಲೋಸ್ ಆಗಿರೋದು ಲಾಸ್ಟಲ್ಲಿ ಕ್ಲೋಸ್ ಮಾಡಿದರೆ ಆಯಿತು. ಓಕೆ, ಇದು ಅಪಸ್ಟ್ರಪಿಯಲ್ಲಿ ಕ್ಯಾರೆಕ್ಟರ್ ಯೂಸ್ ಆಗಿ ತೊಗೋಬೇಕಾಗತ್ತೆ. ಸೊ ಇದು ಪ್ಲಸ್ ಅಂದರೆ ವಿತ್ ಅಂತ, ಕಾನ್ಕೆಟಿನೇಷನ್ ಅಂತ. ನಾವು ಇಲ್ಲಿ ಕ್ಲಿಕ್ ಮಾಡಿದಾಗ ಅದ್ರ ಜೊತೆಗೆ ಅಲ್ಲಿ ಏನಾಗಬೇಕು, ಜಾಯ್ನ್ ಆಗಬೇಕು. ಓಕೆ, ಸೊ ಅದು ಎಲ್ಲಿ ಜಾಯ್ನ್ ಆಗಬೇಕು, ಒಂದು ಫಾರ್ಮ್ ನೇಮು ಮತ್ತು ಟೆಕ್ಸ್ಟ್ ಬಾಕ್ಸ್ ನೇಮಿಗೆ ಅದೇನಾಗಬೇಕು, ಜಾಯ್ನ್ ಆಗಬೇಕು. ಓಕೆ, ಸೊ ಇಲ್ಲಿ ಕ್ಲೋಸ್. ಓಕೆ, ಸೊ ಈಗ ಅದನ್ನು ಸೇವ್ ಮಾಡಿಕೊಂಡು ನೆಕ್ಸ್ಟ್ ರಿಫ್ರೆಶ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಇಲ್ಲೇನಾಯಿತು, ವರ್ಕ್ ಆಯ್ತಲ್ವಾ, 7 ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇದನ್ನು ಹಾಗೆ ನೀವೇನು ಮಾಡ್ತಾ ಹೋಗ್ಬೋದು, ಬರಿತಾ ಹೋಗ್ಬೋದು. ಅಂದರೆ ಈಗ ಇಲ್ಲಿ ಪೇಸ್ಟ್, ನೆಕ್ಸ್ಟು 7, 8, 8, ಇಲ್ಲಿ 9, ನೆಕ್ಸ್ಟ್ ಇಲ್ಲಿ 9, 7, 8, 9. ಅದಾದಮೇಲೆ ನೆಕ್ಸ್ಟು ಕ್ಯಾಲ್ಕುಲೇಟರ್ ನೀವು ಇಲ್ಲಿ ಯಾವ ಥರ ಇದೆ, 7, 8, 9 ಡಿವೈಡೆಡ್ ಇದೆ ಅಲ್ಲ. ಸೊ ಡಿವೈಡೆಡನ್ನು ಯೂಸ್ ಮಾಡ್ಬೋದು ನೀವು. ಓಕೆ, ಸೊ ಇಲ್ಲಿ ಡಿವೈಡೆಡ್. ಓಕೆ, ಸೊ ನೆಕ್ಸ್ಟ್ ಏನಾಯಿತು, ಇಲ್ಲಿ ಟಿ ಡಿಯನ್ನು ಕ್ಲೋಸ್ ಮಾಡಿ, ಅದಾದಮೇಲೆ ಟಿ ಆರನ್ನು ಕ್ಲೋಸ್ ಮಾಡಿ, ಒಂದು ರೋ ಎಂಡ್ ಆಯ್ತಲ್ವಾ. ಕಾಣಿಸ್ತಾ ಇದೆಯಲ್ಲ. ಸೊ ಇದು ಸೈಜ್ ಏನಾಗಿದೆ, ಚಿಕ್ಕದಾಗಿದೆ. ಸೊ ಇಲ್ಲಿ ಸೈಜನ್ನು ಇನ್ಕ್ರೀಸ್ ಮಾಡೋದಿದ್ರೆ ಇಲ್ಲಿ ಸ್ಟೈಲ್ ಅನ್ನುವಂಥ ಟ್ಯಾಗನ್ನು ಯೂಸ್ ಮಾಡಿ, ಇಲ್ಲಿ ಫಾಂಟ್ ಸೈಜ್ ತೊಗೊಂಡು ಕೋಲನ್ ಹಾಕಿ ನಿಮ್ಗೆ ಎಷ್ಟು ಬೇಕು ಆ ಸೈಜನ್ನು ಎಂಟ್ರಿ ಮಾಡಿ. ಸೊ ಅದಾದಮೇಲೆ ಕಲರ್ಸ್ ನಿಮ್ಗೆ ಯಾವ ಕಲರಲ್ಲಿ ಬೇಕೋ ಆ ಕಲರಿಗೆ ನೀವು ಇಲ್ಲಿ ಸೆಟ್ ಮಾಡ್ಬೋದು. ಓಕೆ, ಇಲ್ಲಿ ಬ್ಲೂ ಬೇಕಿದ್ರೆ ಬ್ಲೂವನ್ನು ಸೆಟ್ ಮಾಡ್ಕೋಬೋದು. ಸೊ ಇಲ್ಲಿ 7 ಬಂತಲ್ವ. ಸೊ ಇದನ್ನೇ ಎಲ್ಲ ಟ್ಯಾಗಿಗೂ ಯೂಸ್ ಮಾಡ್ಕೋಬೇಕು. ಸೊ ಅದರ ಸ್ಪೇಸ್ ಎಲ್ಲ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಇಲ್ಲಿ. ಓಕೆ, ಸ್ಪೇಸ್ ಜಾಸ್ತಿ ಆಗ್ತದೆ. ಸೊ ನೆಕ್ಸ್ಟ್ ವಿಡ್ತ್ ಹೈಟೆಲ್ಲ ಜಾಸ್ತಿ ಮಾಡಿಕೊಂಡು ಅದು ಆಟೋಮೆಟಿಕ್ಲಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ.
ಓಕೆ, ಇಲ್ಲಿ ಸೈಜು ಟೆಕ್ಸ್ಟ್ ಸೈಜ್ ಇದೆಯಲ್ಲ, ಸೊ ಇಲ್ಲಿ ನೀವು ಟೆಕ್ಸ್ಟ್ ಬಾಕ್ಸ್ ಸೈಜ್ ಇದೆ, ಸೊ ಇದೇ ಫಾಂಟ್ ಸೈಜನ್ನು ಯೂಸ್ ಮಾಡ್ಬೋದು. ಇಲ್ಲಿ ಸ್ಟೈಲ್ ಕೊಟ್ಟು ಫಾಂಟ್ ಸೈಜ್ ಕೋಲನ್ 3020. ಕಲರ್ ಯಾವ ಕಲರಲ್ಲಿ ಬೇಕು ನಿಮಗೆ ಆ ಕಲರನ್ನು ಕೊಡಿ. ರೆಡ್, ಸೊ ಇಲ್ಲಿಗ TDTR ಇದೆಯಲ್ಲ, ಸೊ ಇದನ್ನೇ ಇನ್ನೊಂದು ರೋಗೆ ತಗೋಬೋದು ನೀವು ಇಲ್ಲಿ. ಸೊ ಇಲ್ಲಿ 4 5 6 ಅದಾದಮೇಲೆ ಮಲ್ಟಿಪ್ಲಿಕೇಶನ್. ಓಕೆ, 4 5 6 ಸ್ಟಾರ್. ಓಕೆ, ಸೊ ಇಲ್ಲಿ ವ್ಯಾಲ್ಯೂ ಏನಾಗುತ್ತೆ, ಪ್ರಿಂಟ್ ಆಗುತ್ತೆ ಅದು. ಅದಕ್ಕೆ ನಾನು ಎಕ್ಸ್ ಚಿಹ್ನೆಯನ್ನು ಹಾಕ್ಕೊಂಡೆ. ಸೊ ಇದು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಬಂತಲ್ವಾ? ಓಕೆ, ನೆಕ್ಸ್ಟ್ ಅಗೇನ್ ಇದೇ ಒಂದು ಟ್ಯಾಗನ್ನು ಮತ್ತೆ ಪೇಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ 1 2 3 ಮೈನಸ್ 1 2 3 ಮೈನಸ್. ಓಕೆ, ಕಾಣಿಸ್ತಾ ಇದೆಯಾ? ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲ ಆಗುತ್ತೆ. ಓಕೆ, ಸೊ ಇಲ್ಲಿ ನೆಕ್ಸ್ಟು ಇನ್ನೂ ಒಂದು ಸೆಕ್ಷನನ್ನು ಮತ್ತೆ ಮಾಡ್ಕೋಬೋದು ನೀವು. ಓಕೆ, ಸೊ ಇಲ್ಲಿ ಈಗ ಕ್ಲಿಯರ್ AC ಅಂತ ತಗೋತೀವಲ್ಲ, ಅಕೌಂಟ್ ಕ್ಲಿಯರ್ ಅಂತ. ಸೊ ಇಲ್ಲಿ ಬ್ಲ್ಯಾಂಕ್ ಸ್ಪೇಸನ್ನು ಬಿಡಬೇಕು. ಸೊ ಇಲ್ಲಿ ಪ್ಲಸ್ ಇರೋದನ್ನು ತೆಗಿಬೇಕು. ಓಕೆ, ಸೊ ನೆಕ್ಸ್ಟು ಇಲ್ಲಿ 0, ಅದಾದಮೇಲೆ ನೆಕ್ಸ್ಟು ಡೆಸಿಮಲ್ ಅಥವಾ 00 ಬೇಕಿದೆ 00 ಹಾಕ್ಕೋಬೋದು. ನೆಕ್ಸ್ಟು ಇಲ್ಲಿ ಡೆಸಿಮಲ್ ಪಾಯಿಂಟನ್ನು ಹಾಕ್ಕೋಬೋದು. ಓಕೆ, ಸೊ ಇಲ್ಲಿ 0 00 ಇಲ್ಲಿ ಡೆಸಿಮಲ್ ಪಾಯಿಂಟ್. ಕಾಣಿಸ್ತಾ. ಓಕೆ, ಸೊ ನೆಕ್ಸ್ಟ್ ಒನ್ ಈಗ ಪ್ಲಸ್ ಮತ್ತು ಇಸ್ ಈಕ್ವಲ್ ಟು ಬೇಕಲ್ಲ. ಸೊ ಇಲ್ಲಿ ಪ್ಲಸ್ ಇನ್ನೊಂದು ಇದನ್ನು ಇಲ್ಲಿ ಪ್ಲಸ್ ಅಂತ ತಗೋಣ. ಪ್ಲಸ್ ಅಂತ ತಗೋಬೋದು ಅಥವಾ ಇಲ್ಲೇ ಇದರಲ್ಲೇ ತಗೊಳ್ಳೋಣ ಪ್ಲಸ್ ಅಂತ. ಓಕೆ, ಸೊ ಇಲ್ಲಿ ಇದರ ಡಾಟ್, ಸಿಂಗಲ್ ಡಾಟ್, ಇಲ್ಲಿ ಪ್ಲಸ್ ಪ್ಲಸ್ ಹಾಕು ಡಾಟ್. ಓಕೆ, ನೆಕ್ಸ್ಟ್ ಇನ್ನೊಂದು ಇಲ್ಲಿ ಇಸ್ ಈಕ್ವಲ್ ಟು ಸೊ ಇಲ್ಲಿ ಇಸ್ ಈಕ್ವಲ್ ಟು ಆಮೇಲೆ ಇಲ್ಲಿ ಪ್ಲಸ್ಸನ್ನು ತೆಗಿಬೇಕು. ಸೊ ಇಲ್ಲಿ ಎವಲ್ಯೂಟ್ ಅಂತ ಆಗಬೇಕು. ಸೊ ಇಲ್ಲಿ ಕ್ಯಾಲ್ಕ್ ಡಾಟ್ ನಂಬರ್ಸ್ ಡಾಟ್ ವ್ಯಾಲ್ಯೂ ಬ್ರ್ಯಾಕೆಟ್ ಕ್ಲೋಸ್. ಓಕೆ, ಸೊ ಇದು ಇಸ್ ಈಕ್ವಲ್ ಟು ಗೆ ಬರೆಯುವಂಥದ್ದು. ಓಕೆ, ಸೊ ಇಲ್ಲಿ ಸ್ಟೈಲೆಲ್ಲ ಯೂಸ್ ಮಾಡ್ಬೋದು. ಸೊ ಈಗ ನೋಡಿ 8/2
ಸೊ ಬಂತಲ್ವ. ಸೊ 5 ಕ್ಲಿಯರ್, ಇದು ಕ್ಲಿಯರ್ ಆಗುತ್ತೆ. ಸೊ ಈಗ 20 ಅಂತ ತಗೊಂಡ್ರೆ 20 ಇಂಟು 4 ಮಾಡ್ತು ಈಕ್ವಲ್ ಟು 80. ಸೊ ಕ್ಲಿಯರ್. ಸೊ 4 ಪ್ಲಸ್ 2 ಈಕ್ವಲ್ ಟು 6. ಓಕೆ. ಸೊ ಇಲ್ಲಿ ನೀವು ಇದರ ಸ್ಪೇಸ್ ಮತ್ತು ವಿಡ್ತನ್ನು ನೀವು ಜಾಸ್ತಿ ಮಾಡ್ಕೋತಾ ಹೋಗ್ಬೋದು ಇಲ್ಲಿ. ಓಕೆ. ಸೊ ಇಲ್ಲಿ ಇರುವಂಥ ವಿಡ್ತನ್ನು, ಸೊ ನಿಮಗೆ ಎಷ್ಟು ವಿಡ್ತ್ ಬೇಕಾಗಿರುತ್ತೆ ಸೊ ಅಷ್ಟು ವಿಡ್ತನ್ನು ಇಲ್ಲಿ ಫಾಂಟ್ ಸೈಜ್ ಮತ್ತು ವಿಡ್ತನ್ನು ಚೇಂಜ್ ಮಾಡ್ಕೋಬೋದು. ಓಕೆ. ಸೊ ಇಲ್ಲಿ ವಿಡ್ತ್ ಬಂತಾ ಇದೆಯಲ್ಲ. ಸೊ ಎಲ್ಲ ಇದಕ್ಕೂ ವಿಡ್ತನ್ನು ನೀವು ಸೆಟ್ ಮಾಡ್ಕೋತಾ ಹೋಗ್ಬೋದು ಇಲ್ಲಿ. ಓಕೆ. ವಿಡ್ತು ಹೈಟು ಯಾವುದು ನಿಮಗೆ ಬೇಕೋ ಆ ವಿಡ್ತು ಹೈಟ್ಗಳನ್ನು ನೀವೇನು ಮಾಡ್ಬೋದು ಸೆಟ್ ಮಾಡ್ಕೋತಾ ಹೋದರೆ ಅದು ಈಕ್ವಲ್ ಆಗ್ತಾ ಹೋಗುತ್ತೆ. ಸೆಟ್ ಆಯ್ತಲ್ವ. ಸೊ ಇಲ್ಲಿ ಇದಕ್ಕೂ ವಿಡ್ತ್ ಹಾಕ್ಕೊಳ್ಬೋದು. ಓಕೆ. 9/3 ಈಕ್ವಲ್ ಟು 3. ಓಕೆ. ಸೊ ಇಲ್ಲಿ ನಿಮಗೆ ಪರ್ಸೆಂಟೇಜು ಬೇಕಿದ್ರೆ ಇಲ್ಲಿ ನೀವು ಪರ್ಸೆಂಟೇಜನ್ನು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ಪರ್ಸೆಂಟೇಜ್ ಮತ್ತೇನು ಅವಶ್ಯಕತೆ ಇದೆ. ಸೊ ಒಂದು ಟ್ಯಾಗನ್ನು ಎಕ್ಸ್ಟ್ರಾ ನೀವು ಆ್ಯಡ್ ಮಾಡ್ಕೋತಾ ಹೋದರೆ ಸೊ ಇಲ್ಲಿ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಟೆಕ್ಸ್ಟ್ ಬಾಕ್ಸನ್ನು ಸ್ವಲ್ಪ ಸೈಜ್ 20. ಸೊ ಇಲ್ಲಿ ಸೈಜ್ ಜಾಸ್ತಿ ಆಯ್ತಲ್ಲ. ಸೊ ನಿಮಗೆ 26 ಪಿಕ್ಸೆಲ್ಸ್. ಓಕೆ. ಸೊ ಫ್ರೆಂಡ್ಸ್, ಸೊ ಒಂದು ಸಿಂಪಲ್ HTML ಟ್ಯಾಗನ್ನು ಯೂಸ್ ಮಾಡಿಕೊಂಡು ಹೇಗೆ ಒಂದು ಕ್ಯಾಲ್ಕುಲೇಟರ್ ಅಂದರೆ ವರ್ಕ್ ಆಗುವಂಥ ಕ್ಯಾಲ್ಕುಲೇಟರನ್ನು ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊತಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನನ್ನ ವೀಡಿಯೋಸನ್ನು ಹೀಗೆ ವಾಚ್ ಮಾಡ್ತಾ ಇರಿ ಮತ್ತು ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ. ಸೊ ಸಿ ಯು ಆನ್ ನೆಕ್ಸ್ಟ್ ವೀಡಿಯೋಸ್.